ದೂರದ ಊರುಗಳಿಂದ ಬಂದು ಕೈ ಕುಲುಕಿ ಶುಭಾಶಯ ಕೋರೋದನ್ನು ಕಂಡಿದ್ದೀವಿ. ಆದ್ರೆ ಇನ್ನೊಬ್ಬ ಯುವಕ ತನ್ನ ನೆಚ್ಚಿನ ಹೀರೋನ ಹುಟ್ಟುಹಬ್ಬವನ್ನ ಬಹಳ ವಿಶಿಷ್ಟವಾಗಿ ಆಚರಿಸಿದ್ದಾನೆ. ರಂಗೋಲಿ ಹಾಕುವುದಂದ್ರೆ ಮಹಿಳೆಯರಿಗೆ ಅಚ್ಚುಮೆಚ್ಚು. ಹಲವು ಬಗೆಯ ರಂಗೋಲಿಗಳನ್ನ ಮನೆ ಮುಂದೆ ನೋಡಿದ್ದೀರಿ. ಆದ್ರೆ ನಾಗವರದ ಈ ಯುವಕನ ಹೆಸರು ನಾಗರಾಜ್ ಮಾಲಗತ್ತಿ. ಎಂಟೆಕ್ ವ್ಯಾಸಂಗ ಮಾಡ್ತಿರುವಂತಹ ಈತ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಈತನಿಗೆ ರಂಗೋಲಿ ಬಿಡಿಸೋದು ಅಂದ್ರೆ ನೀರು ಕುಡಿದಂತೆ ಸರಿತು. ರಂಗೋಲಿ ಬಿಡಿಸೋದ್ರಲ್ಲಿ ಈತ ಯಾವುದೇ ಮಹಿಳೆಯರಿಗೆ ಬೇಕಾದ್ರೂ ಸೈಡು ಹೊಡಿತಾನೆ. ಹೌದು, ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಾಗರಾಜ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳನ್ನ ಬಿಡಿಸುವ ಮೂಲಕ ಪವರ್ ಸ್ಟಾರ್ನ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿದ್ದಾನೆ. ರಂಗೋಲಿ ನನ್ನೊಂದು ಹಾಬಿ, ಅಂದ್ರೆ ರಂಗೋಲಿ ಒಂದು ಕಲೆ. ನಾನು ಏನಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯ ನಾನು ರಂಗೋಲಿ ಮುಖಾಂತರ ಅವರಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರಂಗೋಲಿಯಲ್ಲಿ ಎಲ್ಲ ಸುಮಾರು ನೋಡಿದ್ರೆ ಡಿಸೈನ್ಸ್ ಮಾಡ್ತಾರೆ, ಚಿಕ್ಕ ರಂಗೋಲಿ ಮಾಡ್ತಾರೆ. ಬಟ್ ಇದೊಂದು ಡಿಫ್ರೆಂಟ್ ರಂಗೋಲಿ, ಅಂದ್ರೆ ಲೆಕ್ಕಿಸ್ ತರ ರಂಗೋಲಿ ಮಾಡೋದು ತುಂಬಾ ಕಷ್ಟಕರ ಆಗಿತ್ತು. ಸುಮಾರು ನಾನು ಪುನೀತ್ ರಾಜ್ಕುಮಾರ್ ಮಾಡೋದೇ ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಮಾಡಿದೆ, ಸಾಯಂಕಾಲ 6:30ವರೆಗೆ ಪುನೀತ್ ರಾಜ್ಕುಮಾರ್ ಬಂದಿತ್ತು. ಅಂದ್ರೆ ಆ ಪ್ರತಿಯೊಂದು ಎಕ್ಸ್ಪ್ರೆಷನ್ಸ್ ಏನಿರುತ್ತಲ್ಲ, ನೋಡ್ದಾಗಿರ್ಲಿ, ಕಣ್ಣಾಗಿರ್ಲಿ, ಬಾಯಿ, ಇವೆಲ್ಲ ಏನಾಗುತ್ತೆ ಅಕ್ಯುರೇಟ್ ಬರ್ಬೇಕಾಗುತ್ತೆ. ಯಾರು ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬೇಕು, ಯಾಕಂದ್ರೆ ಕಲರ್ ಮಿಕ್ಸಿಂಗ್ ಎಲ್ಲ ಇರುತ್ತಲ್ಲ, ಸೊ ಅದೇ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಚಿಕ್ಕ ವಯಸ್ಸಿನಿಂದಾನು ರಂಗೋಲಿ ಹಾಕೋದ್ರಲ್ಲಿ ಈತ ಸೀಮಾ. ಅದರಲ್ಲೂ ಯಾವುದೇ ವ್ಯಕ್ತಿಯ ಫೋಟೋಗಳನ್ನ ನೀಡಿದ್ರೆ ಅವರಂತೆಯೇ ಚಿತ್ರ ಬಿಡಿಸೋದನ್ನ ಈತ ಕರಗತ ಮಾಡ್ಕೊಂಡಿದ್ದಾನೆ. ಕಾಲೇಜಿನಲ್ಲಿ ಯಾವುದೇ ಸ್ನೇಹಿತರ ಹುಟ್ಟುಹಬ್ಬ ಇದ್ರೂ ರಂಗೋಲಿಯಿಂದ ಚಿತ್ರ ಬಿಡಿಸ್ತಾನೆ. ಈತನ ರಂಗೋಲಿಯಲ್ಲಿ ಮೂಡಿದ ಚಿತ್ರಗಳನ್ನ ನೋಡಿದ್ರೆ ರಂಗೋಲಿಯಲ್ಲಿ ಮೂಡಿದೆ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತಾರೆ ಅನ್ನೋದು ನಾಗರಾಜ್ ಸ್ನೇಹಿತರ ಮಾತು. ಡ್ರಾಯಿಂಗ್ ಏನೇ ಒಂದು ಮಾಡ್ಬೇಕಂತಂದ್ರು ಫುಲ್ ಎಲ್ಲ ಅವನೇ ಎಲ್ಲ ಐಟಮ್ಸ್ ಎಲ್ಲ ತಂದ್ಬಿಟ್ಟು ಅವನೇ ಎಲ್ಲ ಮಾಡ್ಬಿಟ್ಟು ಎಲ್ಲ ಪ್ರತಿಯೊಂದನ್ನು ಕೂಡ ರಂಗೋಲಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾನೆ. ಯಾಕಂದ್ರೆ ಅದೊಂದು ಕಲೆ ಆಗಿದೆ. ಈ ಕಲೆನ ಅವನ ಕಡೆಯಿಂದ ನಮ್ಮ ಕರ್ನಾಟಕದ ಕಡೆಯಿಂದ ಉಳಿಸ್ತಾ ಇದ್ದಾನೆ ಅಂತಾನು ಕೂಡ ಹೇಳ್ಬೋದು. ಮತ್ತೆ ನಮ್ಮ ಫ್ರೆಂಡ್ಸ್ಗಳು ಮತ್ತೆ ಯಾವುದೇ ಒಂದು ಬರ್ಡೇ ಮತ್ತೆ ಏನೇ ಒಂದು ಇದಾದ್ರೂ ಕೂಡ ಅವ್ರದೊಂದು ಫೋಟೋ ತಗೊಂಡು ಅವ್ರದೊಂದು ಫೋಟೋ ಇಟ್ಕೊಂಡ್ಬಿಟ್ಟು ಎಕ್ಸಿಬಿಷನ್ ಹೆಂಗಾಯ್ತು ಅದೇ ತರ ಅವ್ರಿಗೆ ಒಂದು ಆರ್ಟ್ ಇದರಲ್ಲಿ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಬರ್ಡೇಲೂ ಅದೇ ತರ ಮಾಡ್ತಾ ಇರ್ತಾನೆ. ಒಟ್ನಲ್ಲಿ ಚುಕ್ಕಿ ರಂಗೋಲಿ ಇಡೋದಕ್ಕೆ ಬರ್ತಾ ಇರುವ ಈ ದಿನಗಳಲ್ಲಿ ಈ ಯುವಕ ವ್ಯಕ್ತಿ ಚಿತ್ರವನ್ನ ಸಲೀಸಾಗಿ ಬಿಡಿಸ್ತಾನೆ. ಏನೇ ಇರಲಿ ಎಂಟೆಕ್ ವ್ಯಾಸಂಗ ಮಾಡ್ತಿದ್ರು ರಂಗೋಲಿ ಚಿತ್ರಗಳನ್ನ ಬಿಡಿಸುವ ಹವ್ಯಾಸಕ್ಕೆ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಲವು ಮಂದಿ ಬೆಳೆಸಲಿದ್ದಾರೆ. ಶ್ರೀನಿವಾಸ್ ಎಸ್, ರಾಜ್ ನ್ಯೂಸ್, ಬೆಂಗಳೂರು. Banda.